ಪರಸ್ಪರ ಅಂಟಿಕೊಂಡಂತೆ ಜನಿಸುವ ಅವಳಿ ಶಿಶುಗಳನ್ನು ಸಯಾಮಿ ಅವಳಿ ಎಂದು ಕರೆಯುತ್ತಾರೆ. ಮಾನವನ ದೇಹದಲ್ಲಿ 2 ಅಡ್ರಿನಲ್ ಗ್ರಂಥಿಗಳಿವೆ. ಮಲೇರಿಯಾ ರೋಗ ಮಾನವನ ಗುಲ್ಮ ಎಂಬ ಭಾಗವನ್ನು ಬಾಧಿಸುತ್ತದೆ. ಕತ್ತಲಿನಲ್ಲೂ ಚಟುವಟಿಕೆಯಿಂದ ಇರುವ ಪ್ರಾಣಿಗಳಿಗೆ ನಿಶಾಚರ ಪ್ರಾಣಿಗಳು ಎಂದು ಕರೆಯುತ್ತಾರೆ. ಒಂದು ವಿಧವಾದ ಪರಮಾಣುಗಳಿಂದ ಕೂಡಿರುವ ವಸ್ತುಗಳಿಗೆ ಮೂಲ ವಸ್ತುಗಳು ಎಂದು ಕರೆಯುತ್ತಾರೆ. ನೈಟ್ರಿಕ್ ಆಮ್ಲದ ಅಣುಸೂತ್ರ HNO3. ಜೀವಕೋಶದ ಮುಖ್ಯ ರಚನೆ ಕೋಶಭಿತ್ತಿ ಅಥವಾ ಕೋಶ ಬೀಜ. ಮಾನವನ ಶರೀರದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ 1.47% ಇರುತ್ತದೆ. ಗಾಳಿಯಲ್ಲಿ ಸಾರಜನಕದ ಪ್ರಮಾಣ 78% ಇರುತ್ತದೆ. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕಕ್ಕೆ ಜೀವಕೋಶ ಎಂದು ಕರೆಯುವರು. ಸಸ್ಯಗಳಲ್ಲಿ ನೀರು, ಲವಣಗಳು ಹಾಗೂ ಆಹಾರಗಳನ್ನು ಸಾಗಿಸಲಿಕ್ಕಾಗಿ ಇರುವ ಅಂಗಾಂಶಗಳೆಂದರೆ ವಾಹಕ ಅಂಗಾಂಶ. ಆಮ್ಲಗಳೊಡನೆ ವರ್ತಿಸಿ ಲವಣ ಮತ್ತು ನೀರನ್ನು ಮಾತ್ರ ಕೊಡುವ ಸಂಯುಕ್ತಗಳಿಗೆ ಪ್ರತ್ಯಾಮ್ಲಗಳು ಎಂದು ಕರೆಯುತ್ತಾರೆ. ಒಂದು ವಸ್ತು ತನ್ನ ಸ್ಥಾನದಿಂದಾಗಿ ಅಥವಾ ಆಕೃತಿಯ ವ್ಯತ್ಯಾಸದಿಂದಾಗಿ ಪಡೆಯುವ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಎಂದು ಕರೆಯುತ್ತಾರೆ. ಶಬ್ದ ಮತ್ತು ನೀರಿನ ತರಂಗಗಳು ಒಂದು ಬಿಂದುವಿನಿಂದ ಹೊರಟು ಹರಡಿಕೊಂಡು ಸಾಗುತ್ತವೆಯೋ ಹಾಗೆ ಬೆಳಕು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಲೆಯಾಗಿ ಚಲಿಸುತ್ತದೆ ಎಂದು ಹೇಳಿದವರು ಕ್ರಿಶ್ಚಿಯನ್ ಹೈಗನ್ಸ್. ಕೆಲವು ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಆ ಲೋಹದ ಮೇಲ್ಮೈಯಿಂದ ಇಲೆಕ್ಟ್ರಾನ್ಗಳು ಹೊರಚಿಮ್ಮುತ್ತವೆ ಎಂದು ಪ್ರಾಯೋಗಿಕವಾಗಿ ತೋರಿಸಿದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್. ಶ್ರೀನಿವಾಸ್ ರಾಮಾನುಜನ್ ಅವರು ಹುಟ್ಟಿದ್ದು ತಮಿಳುನಾಡಿನ ಕುಂಭಕೋಣಂನಲ್ಲಿ. ಕೃತಕ ಹೃದಯವನ್ನು ಹೊಂದಿಸಿಕೊಂಡ ಪ್ರಪಂಚದ ಮೊದಲ ವ್ಯಕ್ತಿ ಬಾನಿ ಕ್ಲಾರ್ಕ್. ಮಾನವನ ದೇಹದಲ್ಲಿ ಪೊಟ್ಯಾಷಿಯಂ ಅಂಶ 3000ರಿಂದ 3500 ಮಿಲಿಗ್ರಾಂವರೆಗಿರುತ್ತದೆ. ಎ ಜೀವಸತ್ವವನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದಲ್ಲಿ ತಲೆನೋವು ಮತ್ತು ತಲೆಸುತ್ತಿನಂತಹ ದುಷ್ಪರಿಣಾಮಗಳು ಉಂಟಾಗುತ್ತವೆ. ರಕ್ತದ ಒತ್ತಡವನ್ನು ಪರೀಕ್ಷಿಸಲು ಬಳಸುವ ಉಪಕರಣ ಸ್ಲೈಗೋ ಮಾನೋಮೀಟರ್. ನಾವು ಆಹಾರವನ್ನು ನುಂಗುವಾಗ ಶ್ವಾಸನಾಳದ ಮೇಲ್ಭಾಗವನ್ನು ಮುಚ್ಚುವ ವಾಲ್ವನ್ನು ಎಪಿಗ್ಲಾಟಿಸ್ ಎಂದು ಕರೆಯುತ್ತಾರೆ. ದೂರದರ್ಶನ ವಾಸ್ತವವಾಗಿ ಸಾಧ್ಯವಾಗಬಲ್ಲದು ಎಂದು ಪ್ರಯೋಗಿಸಿ ಪ್ರದರ್ಶಿಸಿ ತೋರಿಸಿಕೊಟ್ಟ ಮೊದಲ ಅನ್ವೇಷಕ ಜಾನ್ ಲೋಗಿ ಬೇಯರ್ಡ್. ಪ್ರಥಮ ಉಷ್ಣತಾಮಾಪಕವನ್ನು ಇಟಲಿಯ ಖಗೋಳಶಾಸ್ತ್ರಜ್ಞನಾದ ಗ್ಯಾಲಿಲಿಯೋ ಗೆಲಿಲಿ ಅವರು 1593ರಲ್ಲಿ ಕಂಡುಹಿಡಿದರು. ಅಪರ್ಯಾಪ್ತ ಕೊಬ್ಬುಗಳು ಜಲಜನಕದೊಡನೆ ಸೇರಿ ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಹೈಡ್ರೋಜನೀಕರಣ ಎಂದು ಕರೆಯುತ್ತಾರೆ. ವಿಟಮಿನ್ B12 ಅನ್ನು ಆಂಟಿ ಅನಿಮಿಯಾ ಫ್ಯಾಕ್ಟರ್ ಎಂದು ಕರೆಯುತ್ತಾರೆ. ನಿರ್ಜಲೀಕರಣ ಕ್ರಿಯೆ ನಡೆಯುವಾಗ ನೀರಿನ ಜೊತೆಯಲ್ಲಿ ಒಂದು ವಸ್ತು ಸಹ ನಷ್ಟವಾಗುತ್ತದೆ, ಅದು ಸೋಡಿಯಂ ಕ್ಲೋರೈಡ್. ಪೆನಿಸಿಲಿನ್ ಎಂಬ ಜೀವ ನಿರೋಧಕವನ್ನು ಪೆನಿಸಿಲಿಯಂ ನೋಟಿಟಮ್ ಎಂಬ ಶಿಲೀಂಧ್ರದಿಂದ ಪಡೆಯಲಾಗಿದೆ. ಬಟೋಸ್ಕೋಪ್ ಎಂಬ ಉಪಕರಣವನ್ನು ವೈದ್ಯರು ಕಿವಿಯ ತಮಟೆಯನ್ನು ಪರೀಕ್ಷಿಸಲು ಉಪಯೋಗಿಸುತ್ತಾರೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹರೆಂದು ಕೀರ್ತಿ ಪಡೆದ ಕೃಷಿ ತಜ್ಞ ಡಾಕ್ಟರ್ MS ಸ್ವಾಮಿನಾಥನ್. ಒಂದೇ ವಿಧವಾದ ಪರಮಾಣುಗಳಿಂದ ಕೂಡಿರುವ ವಸ್ತುಗಳಿಗೆ ಮೂಲ ವಸ್ತುಗಳೆಂದು ಕರೆಯುತ್ತಾರೆ. ಸೋಡಿಯಂ ಕಾರ್ಬೋನೇಟ್ನ ಅಣುಸೂತ್ರ Na2CO3. ಅಮೀಬಾ ಇದು ಏಕಕೋಶ ಜೀವಿ. ಪಾದರಸದೊಡನೆ ಆಮ್ಲಜನಕ ಸಂಯೋಗ ಹೊಂದಿದಾಗ ಪಾದರಸದ ಕೆಂಪು ಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾ ಸಂಸ್ಥೆ ಝಾನ್ಸಿಯಲ್ಲಿದೆ. ಕಣ್ಣನ್ನು ಹೊರತೆಗೆದು ಬಳಸಿಕೊಳ್ಳುವುದಕ್ಕಾಗಿ ಮಾಡುವ ಶಸ್ತ್ರಚಿಕಿತ್ಸೆ ಕೆಲಾಟೋಪ್ಲಾಸ್ಟಿಕ್. ಕೆಲವು ಬ್ಯಾಕ್ಟೀರಿಯಾಗಳು ಅತಿ ತಂಪಾದ ಅಂದರೆ ಅತಿ ಕಡಿಮೆ ಉಷ್ಣತೆಯಲ್ಲಿ ಬೆಳೆಯುವುದಿಲ್ಲ ಹಾಗೂ ಬೂಸ್ಟ್ ಉಂಟಾಗುವುದಿಲ್ಲ. ಈ ವಿಧಾನಕ್ಕೆ ಶೀತಲೀಕರಣ ವಿಧಾನ ಎಂದು ಕರೆಯುತ್ತಾರೆ. ಜೀವಿಗಳ ವರ್ಗೀಕರಣದ ಮೂಲ ಘಟಕ ಪ್ರಭೇದ. 2 ಅಥವಾ 2ಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ದ್ರವ್ಯರಾಶಿಯ ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಏರ್ಪಟ್ಟಂತಹ ವಸ್ತುವನ್ನು ಸಂಯುಕ್ತ ವಸ್ತು ಎಂದು ಕರೆಯುತ್ತಾರೆ. ಶಾಖ ಒಂದು ಮಧ್ಯವರ್ತಿಯಲ್ಲಿ ಕಣಗಳ ಕಂಪನದಿಂದ ವರ್ಗಾವಣೆಯಾಗುವ ವಿಧಾನಕ್ಕೆ ವಹನ ಕ್ರಿಯೆ ಎಂದು ಕರೆಯುತ್ತಾರೆ. ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಗಡುಸಾದ ಹೊದಿಕೆ ಇರುತ್ತದೆ. ಇದಕ್ಕೆ ಕೋಶ ಭಿತ್ತಿ ಎಂದು ಕರೆಯುತ್ತಾರೆ. 1000ಕ್ಕಿಂತಲೂ ಹೆಚ್ಚು ಸಂಶೋಧನೆಗಳಿಗೆ ಪೇಟೆಂಟ್ ಪಡೆದಿದ್ದ ವಿಜ್ಞಾನಿ
ಥಾಮಸ್ ಅಲ್ವಾ ಎಡಿಸನ್. ಅತ್ಯಂತ ಅಧಿಕ ಉಷ್ಣತೆಯಲ್ಲಿ ದ್ರವ್ಯ ಪ್ಲಾಸ್ಮಾ ಸ್ಥಿತಿಯಲ್ಲಿರುತ್ತದೆ. ಮಾನವನ ಶರೀರದಲ್ಲಿ ರಂಜಕದ ಪ್ರಮಾಣ 0.25% ನುಣುಪಾಗಿ ಮೆರುಗುಗೊಳಿಸಿದ ಮೇಲ್ಮೈಯನ್ನು ದರ್ಪಣ ಎಂದು ಕರೆಯುತ್ತಾರೆ. ಗಾಳಿಯನ್ನು ಮೂಗಿನ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಳ್ಳುವುದಕ್ಕೆ ಉಚ್ಛ್ವಾಸ ಎಂದು ಕರೆಯುತ್ತಾರೆ. ವಿಸರ್ಜನೆಗೆ ಸಹಾಯಕವಾದ ಅಂಗಗಳಿಗೆ ವಿಸರ್ಜನಾಂಗಗಳೆಂದು ಕರೆಯುತ್ತಾರೆ. ಗಾಳಿ ಬೇರೆ ಬೇರೆ ಅನಿಲಗಳಿಂದ ಕೂಡಿದೆ ಎಂದು ಸಂಶೋಧನೆಯನ್ನು ನಡೆಸಿದವರಲ್ಲಿ ಪ್ರಮುಖರಾದವರು ಫ್ರೆಂಚ್ ವಿಜ್ಞಾನಿ ಲೆವಾಸಿಯೆ. ನೀರು, ಲವಣಗಳು ಮತ್ತು ಇತರ ಪೋಷಕಾಂಶಗಳನ್ನು ಬೇರುಗಳಿಂದ ಎಲೆಗಳಿಗೆ ಸಾಗಿಸುವ ನಾಳಗಳಿಗೆ ಸ್ಕೈಲಮ್ ಎಂದು ಕರೆಯುವರು. ಸೋಡಿಯಂ ಹೈಡ್ರಾಕ್ಸೈಡ್ಗೆ ಇರುವ ಇನ್ನೊಂದು ಹೆಸರು ಕಾಸ್ಟಿಕ್ ಸೋಡಾ. ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಇಳಿದ ಮಾನವ ನಿರ್ಮಿತ ಅಂತರಿಕ್ಷ ನೌಕೆ ಅಪೋಲೋ. ಮೊಟ್ಟ ಮೊದಲ ದೂರದರ್ಶಕ ತಯಾರಿಸಿ ಆಕಾಶ ವೀಕ್ಷಣೆಗೆ ಬಳಸಿದ ವಿಜ್ಞಾನಿ ಗೆಲಿಲಿಯೋ. ಲೋಲಕವನ್ನು ಉಪಯೋಗಿಸಿ ಮೊಟ್ಟ ಮೊದಲು ಗಡಿಯಾರ ತಯಾರಿಸಿದವರು ಕ್ರಿಶ್ಚಿಯನ್ ಹೈಗೆನ್ಸ್. ರಸಾಯನಶಾಸ್ತ್ರದಲ್ಲಿ ಪರಮಾಣು ಸಿದ್ಧಾಂತವನ್ನು ಮೊದಲು ಮಂಡಿಸಿದ ವಿಜ್ಞಾನಿ ಜಾನ್ ಡಾಲ್ಟನ್. ಭ್ರೂಣ ಹತ್ಯೆಯ ಅಪರಾಧ ಕೊಲೆ ಎಂಬುದಾಗಿ ಘೋಷಿಸಿದ್ದು 1795ರಲ್ಲಿ ಬಂಗಾಳ ರೆಗ್ಯುಲೇಷನ್ 21 ಕಾನೂನಿನ ಪ್ರಕಾರ. ಮಾನವನ ದೇಹದಲ್ಲಿರುವ ಅತ್ಯಂತ ಗಡುಸಾದ ಭಾಗ ಹಲ್ಲಿನ ಎನಾಮೆಲ್. ಸಿಜಿಎಸ್ ವ್ಯವಸ್ಥೆಯಲ್ಲಿಯ ವಿದ್ಯುತ್ತಿನ ಪ್ರಮಾಣದ ವಿದ್ಯುತ್ಕಾಂತೀಯ ಮೂಲಮಾನವನ್ನು ಅಬ್ ಕುಲಾಂಬ್ ಎಂದು ಕರೆಯುವರು. ಪ್ಲೇಗ್ ರೋಗ ಯರ್ಷನಿಯಾ ಪೆಸ್ಟಿಸ್ ಸೋಂಕಿನಿಂದ ಉಂಟಾಗುತ್ತದೆ. ಸಿ.ವಿ. ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ 1930ರಲ್ಲಿ ದೊರೆಯಿತು. ಸೈನ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆಗೆ ತಂದವರು ವಿಲಿಯಂ ವೇವೆಲ್. ವರ್ಗೀಕರಣದ ಪಿತಾಮಹ ಎಂದು ಕಾರೋಲಸ್ ಲೀನಿಯಸ್ರನ್ನು ಕರೆಯುತ್ತಾರೆ. ಒಂದು ದ್ರವದ ಆವಿಯನ್ನು ತಣಿಸಿ ಶುದ್ಧ ದ್ರವ ಪಡೆಯುವ ವಿಧಾನಕ್ಕೆ ಭಟ್ಟಿ ಇಳಿಸುವಿಕೆ ಎಂದು ಕರೆಯುತ್ತಾರೆ. ಕಾರ್ಬೋಹೈಡ್ರೇಟ್ಗಳಲ್ಲಿರುವ ಧಾತುಗಳೆಂದರೆ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ. ಟ್ರಾಂಬೆಯ ಧ್ರುವ ರಿಯಾಕ್ಟರನ್ನು 1985ರಲ್ಲಿ ಚಾಲನೆಗೊಳಿಸಲಾಯಿತು. ನೀರಿನಲ್ಲಿರುವ ಮೂಲ ವಸ್ತುಗಳು ಜಲಜನಕ ಮತ್ತು ಆಮ್ಲಜನಕ. ಹುಣಸೆ ಹಣ್ಣಿನ ರಸ ಟಾರ್ಟಾರಿಕ್ ಆಮ್ಲವನ್ನು ಹೊಂದಿರುತ್ತದೆ. ತಾಮ್ರದ ಸಲ್ಫೇಟ್ನ ಅಣುಸೂತ್ರ CuSO4. ಎಡ್ವರ್ಡ್ ಜನ್ನರ್ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದದ್ದು 1796ರಲ್ಲಿ. ದ್ವಿತೀಯ ಮಹಾಸಮರದಲ್ಲಿ ಉಪಯೋಗಿಸಲಾದ ಅತ್ಯಂತ ಶಕ್ತಿಶಾಲಿ ರಾಕೆಟ್ V2 ರಾಕೆಟ್ಗಳು. ನಮ್ಮ ರಾಜ್ಯದಲ್ಲಿ ಕೇಂದ್ರೀಯ ಆಹಾರ ಸಂಸ್ಕರಣಾ ಸಂಸ್ಥೆ ಮೈಸೂರಿನಲ್ಲಿದೆ. ಮರಳುಗಾಡಿನ ಹಡಗು ಎಂದು ಒಂಟೆಯನ್ನು ಕರೆಯುತ್ತಾರೆ. ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಸಿಂಹದ ವೈಜ್ಞಾನಿಕ ಹೆಸರು ಫೆಲಿಸ್ ಲಿಯೋ. ಬಹುತೇಕ ಮೂಲ ವಸ್ತುಗಳು ಆಮ್ಲಜನಕದೊಡನೆ ಸಂಯೋಗ ಹೊಂದಿ ಉತ್ಪತ್ತಿ ಮಾಡುವ ಸಂಯುಕ್ತಗಳಿಗೆ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ. ಮಲೇರಿಯಾ ರೋಗ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಎಂದು ತಿಳಿಸಿದ ಜೀವವಿಜ್ಞಾನಿ ರೊನಾಲ್ಡ್ ರಾಸ್. ಈ ಬ್ರಹ್ಮಾಂಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತುಗಳು ಜಲಜನಕ ಮತ್ತು ಹೀಲಿಯಂ. ವಯಸ್ಕ ವ್ಯಕ್ತಿಯ ಹೃದಯದ ತೂಕ ಸುಮಾರು 300 ಗ್ರಾಂ ಇರುತ್ತದೆ. ನಕ್ಷತ್ರ ಮೀನಿನ ರಕ್ತದ ಬಣ್ಣ ನೀಲಿಯಾಗಿರುತ್ತದೆ. ಪ್ರಚೋದನೆಗೆ ತಕ್ಷಣ ವ್ಯಕ್ತವಾಗುವ ಪ್ರತಿಕ್ರಿಯೆಗಳಿಗೆ ಪರಾವರ್ತಿತ ಪ್ರತಿಕ್ರಿಯೆಗಳೆಂದು ಕರೆಯುತ್ತಾರೆ. ಆಹಾರದಲ್ಲಿರುವ ನಮ್ಮ ದೇಹಕ್ಕೆ ಉಪಯುಕ್ತವಾದ ವಸ್ತುವನ್ನು ಪೋಷಕಾಂಶಗಳು ಎಂದು ಕರೆಯುತ್ತಾರೆ. 1908ರಲ್ಲಿ ಹೀಲಿಯಂ ಅನಿಲವನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದ ವಿಜ್ಞಾನಿ ಕಮರ್ಲಿಂಗ್ ಹಾನ್ಸ್. ನಮ್ಮ ದೇಹದಲ್ಲಿರುವ ರೈಬೋಸೋಮುಗಳಿಗೆ ಪ್ರೋಟೀನ್ನ ಕಾರ್ಖಾನೆಗಳೆಂದು ಕರೆಯುತ್ತಾರೆ. ಬೇರೆ ಬೇರೆ ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಪತ್ತಿಯಾಗುವ ಸಂಯುಕ್ತಗಳಿಗೆ ಆಕ್ಸೈಡ್ಗಳೆಂದು ಕರೆಯುತ್ತಾರೆ. ಸೋಡಿಯಂ ಕ್ಲೋರೈಡ್ನ ಅಣುಸೂತ್ರ NaCl. ಮಾನವ ಕಂಪ್ಯೂಟರ್ ಎಂದು ಶಾಕುಂತಲಾ ದೇವಿಯನ್ನು ಕರೆಯುತ್ತಾರೆ. ಚಂದ್ರನ ಮೇಲ್ಮೈಯನ್ನು ಸ್ಪಷ್ಟವಾಗಿ ತೋರಿಸಿ ಗುರುಗ್ರಹದ ಉಪಗ್ರಹಗಳನ್ನು ಗುರುತಿಸಿದ ವಿಜ್ಞಾನಿ ಗೆಲಿಲಿಯೋ. ಪರಮಾಣು ಬೀಜದ ರಚನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ ಮೊದಲ ವಿಜ್ಞಾನಿ ರುದರ್ಫೋರ್ಡ್. ಮೂತ್ರದ ಪ್ರಮಾಣವನ್ನು ಹೆಚ್ಚಾಗಿಸಲು ಬಳಸುವ ಔಷಧಿ ಡಯೂರಿಟಕ್. ಮನೋವಿಶ್ಲೇಷಣಾ ವಿಜ್ಞಾನದ ಸಂಸ್ಥಾಪಕರಾದ
ಸಿಗ್ಮಂಡ್ ಫ್ರಾಯ್ಡ್ ಅವರು ಆಸ್ಟ್ರಿಯಾ ದೇಶದ ಪ್ರಜೆಯಾಗಿದ್ದರು. ಮಲೇರಿಯಾ ರೋಗಕ್ಕೆ ಕಾರಣವನ್ನು ಕಂಡುಹಿಡಿದದಕ್ಕಾಗಿ 1902ರಲ್ಲಿ ನೊಬೆಲ್ ಪುರಸ್ಕಾರ ಪಡೆದ ಬ್ರಿಟನ್ ವಿಜ್ಞಾನಿ ರೊನಾಲ್ಡ್ ರಾಸ್ ಮಾನವ ನರವ್ಯೂಹಗಳ ಬಗ್ಗೆ ಹಾಗೂ ಅವುಗಳ ನ್ಯೂನತೆಗಳ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನದ ಶಾಖೆ ನ್ಯೂರಾಲಜಿ. ಇಂಗಾಲ, ಜಲಜನಕ ಹಾಗೂ ಆಮ್ಲಜನಕಗಳನ್ನೊಳಗೊಂಡ ಸಾವಯವ ಸಂಯುಕ್ತಗಳ ಸಮೂಹಕ್ಕೆ ಕಾರ್ಬೋಹೈಡ್ರೇಟುಗಳು ಎಂದು ಕರೆಯುತ್ತಾರೆ. ನೋವಿನ ತೀವ್ರತೆಯನ್ನು ಅಳೆಯುವ ಉಪಕರಣ ಅಲ್ಗೋಮೀಟರ್. ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಕ್ಷ್ಮದರ್ಶಕವನ್ನು ಆವಿಷ್ಕರಿಸಿದ ಸಂಸ್ಥೆ JBM ಜ್ಯೂರಿಟ್ ಅಧ್ಯಯನ ಪ್ರಯೋಗಶಾಲೆ. ಭಾರತದ ಸುಪ್ರಸಿದ್ಧ ರೇಡಿಯೋ ಬಾಹ್ಯಾಕಾಶ ವೀಕ್ಷಣಾ ಕೇಂದ್ರ ತಮಿಳುನಾಡಿನಲ್ಲಿರುವ ಉದಕಮಂಡಲಂ ಎಂಬ ಸ್ಥಳದಲ್ಲಿದೆ. ಅಡುಗೆ ಉಪ್ಪಿನಲ್ಲಿರುವ ಮೂಲ ವಸ್ತುಗಳು ಸೋಡಿಯಂ ಕ್ಲೋರಿನ್. ನೀರಿನ ಅಣುಸೂತ್ರ H2O. ಆಮ್ಲೀಯ ದ್ರಾವಣಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಇರುವ ಗಡುಸಾದ ಹೊದಿಕೆಗೆ ಕೋಶ ಭಿತ್ತಿ ಎಂದು ಅಥವಾ ಸೆಲ್ ವಾಲ್ ಎಂದು ಕರೆಯುತ್ತಾರೆ. ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದ ವಿಜ್ಞಾನಿ ಲೂಯಿ ಪಾಶ್ಚರ್. ವಯಸ್ಕ ಮನುಷ್ಯನ ದೇಹದಲ್ಲಿ ಸರಾಸರಿ 5 ಲೀಟರ್ನಷ್ಟು ರಕ್ತವಿರುತ್ತದೆ. ದೃಶ್ಯ ಸಂವಹನಗಳಲ್ಲಿ ಉಪಯೋಗಿಸಲಾಗುವ ಬೆಳಕಿನ ಮೂಲ ಲೇಸರ್. ರೋಗ ತಪಾಸಣೆಗೆ ಬಳಸುವ NMR ಸ್ಕ್ಯಾನಿಂಗ್ನಲ್ಲಿ NMR ಎಂದರೆ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್. ಮೂಲಂಗಿಯ ವೈಜ್ಞಾನಿಕ ಹೆಸರು ರೆಫಾನಸ್ ಸೈಟೈನಸ್. ದ್ರವ ರೂಪದಲ್ಲಿರುವ ಏಕೈಕ ಲೋಹ ಪಾದರಸ. ಮೂಲ ವಸ್ತು ಅಥವಾ ಸಂಯುಕ್ತ ವಸ್ತುವಿನ ಎಲ್ಲ ಮೂಲ ಗುಣಗಳಿಗಿರುವ ವಸ್ತುವಿನ ಅತ್ಯಂತ ಸಣ್ಣ ಸ್ವತಂತ್ರ ಕಣವನ್ನು ಅಣು ಎಂದು ಕರೆಯುತ್ತಾರೆ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ 50%ರಷ್ಟಿರುತ್ತದೆ. ಅಮೋನಿಯಂ ಕ್ಲೋರೈಡ್ನ ಅಣುಸೂತ್ರ NH4Cl. ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು JJ ಥಾಮ್ಸನ್. ನಮ್ಮ ಶರೀರದಲ್ಲಿನ ಅತಿ ದೊಡ್ಡ ಮೂಳೆ ಪಕ್ಕೆಲುಬು. ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುವ ಗ್ರಂಥಿಗಳು ಜಠರ ಗ್ರಂಥಿಗಳು. ಸೂರ್ಯನೇ ವಿಶ್ವದ ಮೂಲಾಧಾರ ಎಂದು ಹೇಳಿದ ವ್ಯಕ್ತಿ ಕೋಪರ್ನಿಕಸ್. ಏಡ್ಸ್ ವ್ಯಾಧಿಗೆ ಕಾರಣವಾದ ವೈರಸ್ HIV. ಇಲಿಗಳಿಂದ ಸಂಕ್ರಮಿಸುವ ವ್ಯಾಧಿ ಪ್ಲೇಗ್. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಕ್ರೇ XMP-14. ಚರ್ಮಕ್ಕೆ ಸೂಜಿಗಳಿಂದ ಚುಚ್ಚಿ ನೀಡುವ ಚಿಕಿತ್ಸೆಯನ್ನು ಅಕ್ಯುಪಂಕ್ಚರ್ ಎಂದು ಕರೆಯುತ್ತಾರೆ. ಪುರುಷರಿಗೆ ಮಾಡುವ ಕುಟುಂಬ ನಿಯಂತ್ರಣ ಆಪರೇಷನ್ ವ್ಯಾಸೆಕ್ಟಮಿ. ಗರ್ಭಿಣಿ ಸ್ತ್ರೀಯರಲ್ಲಿನ ಪೋಷಕಾಹಾರದ ಕೊರತೆಯಿಂದ ಬರುವ ವ್ಯಾಧಿ ರಕ್ತಹೀನತೆ. ಮಲೇರಿಯಾ ನಿಯಂತ್ರಣಕ್ಕೆ ಸಿಂಪಡಿಸುವ ಔಷಧಿ DDT. ನಾಯಿ ಕಡಿತದಿಂದ ಬರುವ ವ್ಯಾಧಿ ರ್ಯಾಬಿಸ್. ಸ್ತ್ರೀಯರಿಗೆ ಕುಟುಂಬ ನಿಯಂತ್ರಣಕ್ಕಾಗಿ ಮಾಡುವ ಆಪರೇಷನ್ ಟ್ಯೂಬೆಕ್ಟಮಿ. ರಕ್ತ ಗಟ್ಟಿಯಾಗದಂತೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಉಪಯೋಗಿಸುವಂತಹುದು ಸೋಡಿಯಂ ಸಿಟ್ರೇಟ್. ಅಣು ರಿಯಾಕ್ಟರ್ಗಳಲ್ಲಿ ಬಳಸುವ ಇಂಧನ ಯುರೇನಿಯಂ. ಗರ್ಭದಲ್ಲಿನ ಶಿಶು ಗಂಡೋ ಹೆಣ್ಣೋ ಎಂದು ತಿಳಿಯಲು ಮಾಡುವಂತಹ ಪರೀಕ್ಷೆ ಯಾಮ್ನಿಯೋ ಸೆಂಟಿಸಿಸ್. ಶುಕ್ರ ಗ್ರಹದ ವಾತಾವರಣ ಪೂರಾ ಯಾವುದರಿಂದ ತುಂಬಿದೆ ಎಂದರೆ ಕಾರ್ಬನ್ ಡೈಆಕ್ಸೈಡ್. ಪಿಂಗಾಣಿ ಕೈಗಾರಿಕೆಗೆ ಮುಖ್ಯವಾಗಿ ಬೇಕಾದದ್ದು ಗ್ರಾಫೈಟ್. ಬಲ್ಬ್ನಲ್ಲಿ ಬಳಸುವ ಅನಿಲ ಹೀಲಿಯಂ ಮತ್ತು ಆರ್ಗಾನ್. ಬೀಟಾ ಕಿರಣಗಳು ಮೂಳೆಗಳ ಮೂಲಕ ಹಾಯ್ದು ಹೋಗಲಾರವು. ರೆಫ್ರಿಜರೇಟರ್ನಲ್ಲಿ ಬಳಸುವ ಅನಿಲ ಫ್ರಿಯಾನ್. ಕಂಪ್ಯೂಟರ್ನಲ್ಲಿ ಬಳಸುವ ಚಿಪ್ಗಳನ್ನು ಸಿಲಿಕಾನ್ನಿಂದ ತಯಾರಿಸುತ್ತಾರೆ. ಲಾಫಿಂಗ್ ಗ್ಯಾಸ್ ಅಂದರೆ ನಗಿಸುವ ಅನಿಲ ಎಂದು ನೈಟ್ರಸ್ ಆಕ್ಸೈಡನ್ನು ಕರೆಯುತ್ತಾರೆ. ಘನೀಭವಿಸಿದ ಕಾರ್ಬನ್ ಡೈಆಕ್ಸೈಡನ್ನು ಡ್ರೈ ಐಸ್ ಎಂದು ಕರೆಯುತ್ತಾರೆ. ನ್ಯೂಟನ್ನನ 3ನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಮತ್ತೊಂದು ಪ್ರತಿಕ್ರಿಯೆ ಇರುತ್ತದೆ ಎಂಬುದಾಗಿದೆ. ಸೂರ್ಯನ ಸುತ್ತಲೂ ತಿರುಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಶನಿ. ಅತಿ ಚಿಕ್ಕ ಗ್ರಹ ಪ್ಲೂಟೋ. ಇದನ್ನು ಈಗ ಗ್ರಹದ ಸ್ಥಾನಮಾನದಿಂದ ಪದಚ್ಯುತಗೊಳಿಸಲಾಗಿದೆ. ಪ್ರೋಟೋಸ್ಪಿಯರ್ ಮೇಲಿನ ಪರದೆ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಮೇಲಿರುವ ಪರದೆ ಅಯನೋಸ್ಪಿಯರ್. ಚಂದ್ರನ ಮೇಲಿನಿಂದ ಭೂಮಿಯು ಕಪ್ಪಾಗಿ ಕಾಣಿಸುತ್ತದೆ. ಪಾದರಸವನ್ನು
ಥರ್ಮಾಮೀಟರ್ನಲ್ಲಿ ಬಳಸಲು ಕಾರಣವೇನೆಂದರೆ ಇದೊಂದು ಅವಾಹಕ ಹಾಗೂ ಗಾಜಿಗೆ ಅಂಟಿಕೊಳ್ಳಲಾರದಂಥ ವಸ್ತುವಾಗಿದೆ. ಚೆಂಡನ್ನು ಆಕಾಶಕ್ಕೆ ಎಸೆದರೆ ಅದು ಮತ್ತೆ ಭೂಮಿಗೆ ಹಿಂತಿರುಗಲು ಕಾರಣ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿ. ಹೃದಯ ಬಡಿತದ ವೇಗ ನಿಮಿಷಕ್ಕೆ 72 ಬಾರಿ ಇರುತ್ತದೆ. ನೀರಿನ ಮೇಲೆ ಸೀಮೆ ಎಣ್ಣೆ ತೇಲಲು ಕಾರಣವೇನೆಂದರೆ ನೀರಿನಲ್ಲಿ ಸೀಮೆ ಎಣ್ಣೆ ಕರಗುವುದಿಲ್ಲ ಹಾಗೂ ಅದು ನೀರಿಗಿಂತಲೂ ಹಗುರವಾಗಿದೆ. ಸೂರ್ಯರಶ್ಮಿ ಭೂಮಿ ಸೇರಲು ತೆಗೆದುಕೊಳ್ಳುವ ಅವಧಿ 8 ನಿಮಿಷಗಳು. SI ಪದ್ಧತಿಯಲ್ಲಿ ಕರೆಂಟ್ ಪ್ರಮಾಣ ಆಂಪಿಯರ್. ಅಯಸ್ಕಾಂತ ದಿಕ್ಸೂಚಿ ತೋರಿಸುವ ದಿಕ್ಕುಗಳು ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳು. ಭೂಮಿಯ ಮೇಲೆ ವಸ್ತುಗಳು ಭಾರವಾಗಿರಲು ಕಾರಣವೇನೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ನೀರಿನ ಸಾಂದ್ರತೆಯು 4 ಡಿಗ್ರಿ ಉಷ್ಣತೆಯಲ್ಲಿ ಅತ್ಯಂತ ಅಧಿಕವಾಗಿರುತ್ತದೆ. ಕೋಣೆಯ ತಾಪಮಾನಕ್ಕೆ ಪಾದರಸ ದ್ರವ ಸ್ಥಿತಿಯಲ್ಲಿರುತ್ತದೆ. ಹಿತ್ತಾಳೆ ತಾಮ್ರ ಮತ್ತು ಜಿಂಕ್ಗಳ ಮಿಶ್ರಣವಾಗಿದೆ. ಸ್ವಚ್ಛ ನೀರಿನ pH 7. ಶುದ್ಧಿಗೊಳಿಸಿದ ಯುರೇನಿಯಂ ಇವು 235. ಟ್ರಾನ್ಸಿಸ್ಟರ್ನಲ್ಲಿ ಬಳಸುವುದು ಸಿಲಿಕಾನ್. ಅಯಸ್ಕಾಂತವನ್ನು ಬಿಸಿ ಮಾಡಿದರೆ ತನ್ನ ಕಾಂತ ಗುಣವನ್ನು ಕಳೆದುಕೊಳ್ಳುತ್ತದೆ. ಲೋಹದ ಗುಣವುಳ್ಳ ಅಲೋಹ ಗ್ರಾಫೈಟ್. ವಿದ್ಯುತ್ ಪ್ರವಾಹವನ್ನು ಅಮ್ಮೀಟರ್ನಿಂದ ಅಳೆಯುತ್ತಾರೆ. ವಿದ್ಯುತ್ತನ್ನು ವ್ಯಾಟ್ಗಳಲ್ಲಿ ಅಳೆಯುತ್ತಾರೆ. ದೇವಿ ರಕ್ಷಣಾ ದೀಪಗಳನ್ನು ಗಣಿಗಳಲ್ಲಿ ಉಪಯೋಗಿಸುತ್ತಾರೆ. ಮನೆಗಳಲ್ಲಿ ಬಳಸುವ ವಿದ್ಯುತ್ ಸಾಧನಗಳಿಗೆ ಅರ್ಥಿಂಗ್ ಮಾಡಲು ಕಾರಣವೇನೆಂದರೆ ಶಾಕ್ ತಗುಲದಂತೆ ಇರಲು. ನಿಂಬೆ ದ್ರಾಕ್ಷೆಗಳಲ್ಲಿರುವ ಆಮ್ಲ ಸಿಟ್ರಿಕ್ ಆ್ಯಸಿಡ್. ಟೆಲಿಫೋನ್ ರಿಸೀವರ್ಗಳಲ್ಲಿ 2 ಅಯಸ್ಕಾಂತಗಳು ಇರುತ್ತವೆ. ಮುತ್ತಿನಲ್ಲಿರುವ ಪದಾರ್ಥಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್. ಭೂಮಿ ಕೇಂದ್ರದ ಬಳಿ ಒಂದು ವಸ್ತುವಿನ ತೂಕ 0 ಆಗಿರುತ್ತದೆ. ಕರೆಂಟ್ ಎಂದರೆ ಸೆಕೆಂಡ್ನಲ್ಲಿ ಹರಿಯುವ ವಿದ್ಯುತ್ ವೇಗ. ಮನುಷ್ಯನ ಶರೀರದಲ್ಲಿ ತಯಾರಾಗುವ ವಿಟಮಿನ್ ಡಿ ವಿಟಮಿನ್. ಪರಮಾಣುವಿನ ನ್ಯೂಕ್ಲಿಯಸ್ ಸುತ್ತಲೂ ತಿರುಗುವ ಕಣಗಳನ್ನು ಎಲೆಕ್ಟ್ರಾನ್ಗಳು ಎಂದು ಕರೆಯುತ್ತಾರೆ. ಭಾರತದಲ್ಲಿ ಬೇಸಾಯವನ್ನೇ ಜೀವನಾಧಾರವಾಗಿಸಿಕೊಂಡಿರುವಂತಹ ಸಂಖ್ಯೆ 58 ಭಾಗ, 58% ಜನ. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿರವರ ಪ್ರಕಾರ ರಾಜ್ಯದ ವಿಸ್ತೀರ್ಣದಲ್ಲಿ ಕಾಡಿನ ಭಾಗ 14.61%. ಪ್ರಪಂಚದ ವಿಸ್ತೀರ್ಣದಲ್ಲಿ ಕಾಡಿನ ವಿಸ್ತೀರ್ಣ 31%. ನಬಾರ್ಡ್ ಇದು 1982ರಲ್ಲಿ ಆರಂಭವಾಯಿತು. ಹಸಿರು ಕ್ರಾಂತಿ 1965-66ರಲ್ಲಿ ಆರಂಭಗೊಂಡಿತು. ಹಸಿರು ಕ್ರಾಂತಿಯಿಂದ ಪ್ರಯೋಜನ ಪಡೆದ ಬೆಳೆ ಗೋಧಿ ಬೆಳೆ. ಲೂನಿಶ್ರೀ ಎಂಬ ಹಬ್ಬ ಭತ್ತದ ಬೆಳೆಗೆ ಸಂಬಂಧಿಸಿದೆ. ಅತ್ಯಧಿಕ ವ್ಯವಸಾಯಾಧಾರಿತ ಜನರನ್ನು ಹೊಂದಿರುವ ರಾಜ್ಯ ಪಂಜಾಬ್. ಭಾರತದಲ್ಲಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಮನೀಲಾದಲ್ಲಿದೆ. ಇದು ಫಿಲಿಪೈನ್ಸ್ನ ಮನೀಲಾ. ರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಒರಿಸ್ಸಾದ ಕಟಕ್ನಲ್ಲಿದೆ. ಆಪರೇಷನ್ ಫ್ಲಡ್ ಇದು 1970ರಲ್ಲಿ ಜನ್ಮ ತಾಳಿತು. ಬಾರ್ಗೆಟೆಡ್ PDS ಇದು 1997 ಜೂನ್ನಲ್ಲಿ ಜನ್ಮ ತಾಳಿತು. ಭಾರತಕ್ಕೆ ಅತ್ಯಧಿಕ ವಿದೇಶಿ ಹಣ ತಂದೊಡ್ಡುವ ವಸ್ತುಗಳೆಂದರೆ ವಜ್ರ ಮತ್ತು ಆಭರಣಗಳು. ತಮ್ಮ ದೇಶದ ಕರೆನ್ಸಿಯಿಂದ ಯುರೋ ಕರೆನ್ಸಿಗೆ ಬದಲಾಯಿಸಿದ ಮೊಟ್ಟ ಮೊದಲ ಯುರೋ ದೇಶ ಜರ್ಮನಿ. PLEGP ಎಂದರೆ ಗ್ರಾಮೀಣ ಭೂಮಿ ಇಲ್ಲದವರಿಗೆ ವಸತಿ ಯೋಜನೆ. PLEGP ಆರಂಭಗೊಂಡ ವರ್ಷ 1983 ಮತ್ತು 84ರಲ್ಲಿ. PLEGP ಹಾಗೂ NREPಯನ್ನು ಒಂದುಗೂಡಿಸಿ ಜವಹರ್ ರೋಜಗಾರ್ ಯೋಜನೆಯನ್ನು ರೂಪಿಸಲಾಯಿತು. 2001ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕೆಲಸ ಮಾಡುವವರ ಜನಸಂಖ್ಯೆ 40.25 ಕೋಟಿ. DWCRA ಅಂದರೆ ದ್ವಾಕ್ರಾ ಎಂಬ ಯೋಜನೆಯು 1982-83ರಲ್ಲಿ ಆರಂಭಗೊಂಡಿತು. ದ್ವಾಕ್ರಾ ಗುಂಪಿನಲ್ಲಿ 10ರಿಂದ 15 ಜನ ಮಹಿಳೆಯರು ಇರಬೇಕು. ರಾಷ್ಟ್ರೀಯ ಮಹಿಳಾ ಕೋಶ್ ಆರಂಭಗೊಂಡದ್ದು 1993ರಲ್ಲಿ. ಗಂಗಾ ಕಲ್ಯಾಣ ಯೋಜನೆ ಫೆಬ್ರವರಿ 1997ರಲ್ಲಿ ಪ್ರಾರಂಭವಾಯಿತು. ಗ್ರಾಮಗಳಲ್ಲಿ ತಿಂಗಳಿಗೆ 229ರಷ್ಟು ತಲಾದಾಯಕ್ಕಿಂತ ಕಡಿಮೆ ಇರುವವರನ್ನು ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವವರೆಂದು ಪರಿಗಣಿಸಲಾಗಿದೆ. 1951ರಲ್ಲಿ ಭೂದಾನ ಚಳವಳಿಯನ್ನು ಆರಂಭಿಸಿದವರು ಆಚಾರ್ಯ ವಿನೋಬಾ ಭಾವೆ. ನಮ್ಮ ದೇಶದಲ್ಲಿ
ರಿಕ್ಷಾ ಚಾಲಕರಿಗೆ ಪೆನ್ಷನ್ ಯೋಜನೆ ಆರಂಭಿಸಿದ ಮೊದಲ ರಾಜ್ಯ ತ್ರಿಪುರ. ಗರೀಬಿ ಹಟಾವೋ ಎಂದು ಮೊದಲ ಬಾರಿಗೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಲಾಯಿತು. 31ನೇ ಮಾರ್ಚ್ 2001 ವೇಳೆಗೆ ನಮ್ಮ ದೇಶದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 1,01,153 ಮೆಗಾವ್ಯಾಟ್. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು 1883ರಲ್ಲಿ ಆರಂಭಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಿಸಿದಂತಹ ಮೊದಲ ರಾಜ್ಯ ಒರಿಸ್ಸಾ. ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿ ಬಳಸುವ ದೇಶ ಅಮೆರಿಕ. ಕ್ರೊಜೆಂಟಿಕ್ಸ್ ವಿದ್ಯುತ್ ಕೇಂದ್ರ ಕರ್ನಾಟಕದ ಮಂಗಳೂರಿನಲ್ಲಿದೆ. ಅಣು ವಿದ್ಯುತ್ ಉತ್ಪಾದಿಸಲು ಉಪಯೋಗಿಸುವ ಪದಾರ್ಥಗಳು ಯುರೇನಿಯಂ ಮತ್ತು ಥೋರಿಯಂ. ಬಾಬಾ ಅಣುಶಕ್ತಿ ಸಂಶೋಧನಾ ಕೇಂದ್ರ 1954ರಲ್ಲಿ ಸ್ಥಾಪನೆಯಾಯಿತು. ಕಲ್ಪಕಂ ಅಣು ವಿದ್ಯುತ್ ಕೇಂದ್ರವು 1985ರಲ್ಲಿ ಪ್ರಾರಂಭವಾಯಿತು. ಬ್ಯಾಂಕ್ಗಳ ಬ್ಯಾಂಕ್ ಎಂದು ರಿಸರ್ವ್ ಬ್ಯಾಂಕನ್ನು ಕರೆಯಲಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು 1935ರಲ್ಲಿ ಆರಂಭವಾಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1949 ಜನವರಿಯಲ್ಲಿ ರಾಷ್ಟ್ರೀಕರಿಸಲಾಯಿತು. ಕರೆನ್ಸಿ ಮುದ್ರಣಕ್ಕೆ ಅಗತ್ಯವಾದ ಕಾಗದವನ್ನು ಹೋಶಂಗಾಬಾದ್ ಎಂಬಲ್ಲಿ ತಯಾರಿಸಲಾಗುತ್ತದೆ. 1969ರಲ್ಲಿ ರಾಷ್ಟ್ರೀಕರಿಸಿದ ಬ್ಯಾಂಕ್ಗಳ ಸಂಖ್ಯೆ 14. 1980ರಲ್ಲಿ ರಾಷ್ಟ್ರೀಕರಿಸಿದ ಬ್ಯಾಂಕ್ಗಳ ಸಂಖ್ಯೆ 6. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬದಲಾಯಿಸಿದ ವರ್ಷ 1955ರಲ್ಲಿ. LIC ಇದು ಬಂಡವಾಳ ಬ್ಯಾಂಕ್ಗಳಿಗೆ ಉದಾಹರಣೆಯಾಗಿದೆ. ಲೀಡ್ ಬ್ಯಾಂಕ್ ಯೋಜನೆ 1969ರಲ್ಲಿ ಆರಂಭಗೊಂಡಿತು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ರಾಷ್ಟ್ರೀಯ ಷೇರು ಮಾರುಕಟ್ಟೆಯು ಏಪ್ರಿಲ್ 1993ರಲ್ಲಿ ಪ್ರಾರಂಭವಾಯಿತು. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಬ್ಯಾಂಕರ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯವಹರಿಸುತ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 7 ಸಹಾಯಕ ಬ್ಯಾಂಕ್ಗಳು ಇವೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿರುವಾಗ 20 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಿಸಲಾಯಿತು. SDR ಎಂದರೆ ಸ್ಪೆಸಿಕಲ್ ಡ್ರಾವಿಂಗ್ ರೈಟ್ಸ್. ಪ್ರಪಂಚದ ಉಕ್ಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಿರುವ ರಾಷ್ಟ್ರ ಚೀನಾ. ಗಂಗಾ ಆಕ್ಷನ್ ಪ್ಲ್ಯಾನ್ ರೂಪಕಲ್ಪನೆ ಮಾಡಿದವರು ಡಾಕ್ಟರ್ TN ಖುಸ್ರೋ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನು 1973ರಲ್ಲಿ ಸ್ಥಾಪಿಸಲಾಯಿತು. ಸೆಬಿ 1988ರಲ್ಲಿ ಸ್ಥಾಪಿಸಲಾಯಿತು. ಪರ್ಸನಲ್ ಅಕೌಂಟ್ ತೆರೆಯಲಾರದಂತಹ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್. ವ್ಯಾಟ್ ಎಂದರೆ ಮೌಲ್ಯವರ್ಧಿತ ತೆರಿಗೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಮಾಡ್ಯುವೇಟ್ ಎಂದರೆ ಪರಿಷ್ಕರಿಸಿದ ಮೌಲ್ಯವರ್ಧಿತ ತೆರಿಗೆ. ಮೋಡ್ ವ್ಯಾಟ್ ಇದು 1986ರಲ್ಲಿ ಆರಂಭಗೊಂಡಿತು. ಹಣಕಾಸು ಆಯೋಗದ ಸ್ಥಾಪಕ ರಾಷ್ಟ್ರಪತಿ. 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ. ಮೊದಲ ಹಣಕಾಸು ಆಯೋಗದ ಚೇರ್ಮನ್ KC ನಿಯೋಗಿ. 12ನೇ ಹಣಕಾಸು ಆಯೋಗದ ಚೇರ್ಮನ್ C ರಂಗರಾಜನ್. ಭಾರತದಲ್ಲಿ ಒಟ್ಟು 12 ದೊಡ್ಡ ಬಂದರುಗಳಿವೆ. ಇಂಗ್ಲೆಂಡ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1776ರಲ್ಲಿ ನಡೆಯಿತು. ಜನಸಂಖ್ಯಾ ಸಮಸ್ಯೆಯ ಬಗ್ಗೆ ಮೊದಲ ಬಾರಿಗೆ ಧ್ವನಿ ಎತ್ತಿದ ವ್ಯಕ್ತಿ ಮಾಲ್ಥಸ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ JM ಕೀನ್ಸ್. ದಾಸ್ ಕ್ಯಾಪಿಟಲ್ ಪುಸ್ತಕದ ಕರ್ತೃ ಕಾರ್ಲ್ ಮಾರ್ಕ್ಸ್. ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಗ್ರಂಥ ಬರೆದವರು JB ಕ್ಲಾರ್ಕ್. ವೆಲ್ತ್ ಆಫ್ ನೇಷನ್ಸ್ ಗ್ರಂಥದ ಕರ್ತೃ ಆಡಮ್ ಸ್ಮಿತ್. ಅರ್ಥಶಾಸ್ತ್ರವನ್ನು ಕ್ವೀನ್ ಆಫ್ ಸೋಷಿಯಲ್ ಸೈನ್ಸ್ ಎಂದು ಕರೆಯಲಾಗಿದೆ. ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ಸ್ ಗ್ರಂಥದ ಕರ್ತೃ JS ಮಿಲ್. ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಗ್ರಂಥದ ಕರ್ತೃ ಮಾರ್ಷಲ್. MRTP ಕಮಿಷನ್ 1969ರಲ್ಲಿ ಸ್ಥಾಪಿಸಲಾಯಿತು. ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳ ಗುಣಮಟ್ಟವನ್ನು ಪರಿಶೀಲಿಸಿ ಪ್ರಮಾಣ ಪತ್ರ ನೀಡುವ ಸಂಸ್ಥೆ ಇಂಡಿಯಾ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ISI. ಮೊದಲ ಬಾರಿಗೆ ದೇಶದಲ್ಲಿ ವ್ಯವಸಾಯ ಲೆಕ್ಕಪತ್ರಗಳನ್ನು 1970-71ರಲ್ಲಿ ನಡೆಸಲಾಯಿತು. ಮಹಾರಾಷ್ಟ್ರ ರಾಜ್ಯದಲ್ಲಿ ಕೈಗಾರಿಕೋದ್ಯಮಿಗಳು ಅಧಿಕವಾಗಿದ್ದಾರೆ. ಭಾರತದಲ್ಲಿ ಒಟ್ಟು 14 ಸ್ಟಾಕ್ ಎಕ್ಸ್ಚೇಂಜ್ಗಳು ಅಂದರೆ ಷೇರು ಮಾರುಕಟ್ಟೆಗಳಿವೆ. ಶೆಡ್ಯೂಲ್ ಬ್ಯಾಂಕ್ ಎಂದರೆ ರಿಸರ್ವ್ ಬ್ಯಾಂಕ್ ಕಾನೂನಿನ 2ನೇ ಶೆಡ್ಯೂಲ್ಗೆ ಸಂಬಂಧಿಸಿದಂತಹದು.